ವೈರಸ್ನಿಂದ ಮಾನವನಿಗೆ ಹರಡುವ ರೋಗಗಳನ್ನು ಈ ಕೆಳಕಂಡಂತೆ ವಿವರಿಸಿ ನೋಡಲಾಗಿದೆ. ಏಡ್ಸ್ ರೋಗವು HIV ವೈರಸ್ನಿಂದ ಬರುತ್ತದೆ. ಈ ಏಡ್ಸ್ ರೋಗವು ಮಾನವನ ದೇಹದ ರೋಗನಿರೋಧಕ ಶಕ್ತಿ ಮತ್ತು WBCಯ ಮೇಲೆ ಪರಿಣಾಮ ಬೀರುತ್ತದೆ. ಪೋಲಿಯೋ ರೋಗವು ಪೋಲಿಯೋ ವೈರಸ್ನಿಂದ ಬರುತ್ತದೆ. ಈ ಪೋಲಿಯೋ ರೋಗವು ಮಾನವನ ದೇಹದ ಚಲನಾಂಗಗಳ ಮೇಲೆ ಪರಿಣಾಮ ಬೀರುತ್ತದೆ. ರೇಬಿಸ್ ರೋಗವು ರೇಬಿಸ್ ವೈರಸ್ನಿಂದ ಬರುತ್ತದೆ. ಈ ರೇಬಿಸ್ ರೋಗವು ಮಾನವನ ದೇಹದ ಮೆದುಳು ಮತ್ತು ನರವ್ಯೂಹದ ಮೇಲೆ ಪರಿಣಾಮ ಬೀರುತ್ತದೆ. ಹೆಪಟೈಟಿಸ್ ಬಿ ರೋಗವು ಹೆಪಟೈಟಿಸ್ ವೈರಸ್ನಿಂದ ಬರುತ್ತದೆ. ಈ ಹೆಪಟೈಟಿಸ್ ಬಿ ರೋಗವು ಮಾನವನ ದೇಹದ ಯಕೃತ ಅಥವಾ ಪಿತ್ತಜನಕಾಂಗದ ಮೇಲೆ ಪರಿಣಾಮ ಬೀರುತ್ತದೆ. ನೆಗಡಿ ಅಥವಾ ಶೀತ ರೋಗವು ರೀನೋವೈರಸ್ನಿಂದ ಬರುತ್ತದೆ. ಈ ನೆಗಡಿ ಅಥವಾ ಶೀತ ರೋಗವು ಮಾನವನ ದೇಹದ ಗಂಟಲು ಮತ್ತು ಮೂಗಿನ ಮೇಲೆ ಪರಿಣಾಮ ಬೀರುತ್ತದೆ. ಸ್ಮಾಲ್ ಪಾಕ್ಸ್ ರೋಗವು ವಾರಿಲೋ ವೈರಸ್ನಿಂದ ಬರುತ್ತದೆ. ಈ ಸ್ಮಾಲ್ ಪಾಕ್ಸ್ ರೋಗವು ಮಾನವನ ದೇಹದ ಚರ್ಮದ ಮೇಲೆ ಪರಿಣಾಮ ಬೀರುತ್ತದೆ. ಚಿಕನ್ ಪಾಕ್ಸ್ ರೋಗವು ವಾರಿಸೆಲಾ ವೈರಸ್ನಿಂದ ಬರುತ್ತದೆ. ಈ ಚಿಕನ್ ಪಾಕ್ಸ್ ರೋಗವು ಮಾನವನ ದೇಹದ ಚರ್ಮದ ಮೇಲೆ ಪರಿಣಾಮ ಬೀರುತ್ತದೆ. ಮಂಪ್ಸ್ ರೋಗವು ಪ್ಯಾರಮೈಕ್ಯೂ ವೈರಸ್ನಿಂದ ಬರುತ್ತದೆ. ಈ ಮಂಪ್ಸ್ ರೋಗವು ಮಾನವನ ದೇಹದ ಲಾಲಾಗ್ರಂಥಿಯ ಮೇಲೆ ಪರಿಣಾಮ ಬೀರುತ್ತದೆ. ಇನ್ಫ್ಲೂಯೆಂಜಾ ರೋಗವು ಅಥಾಮಿ ಕ್ಯೂ ವೈರಸ್ನಿಂದ ಬರುತ್ತದೆ. ಈ ಇನ್ಫ್ಲೂಯೆಂಜಾ ರೋಗವು ಮಾನವನ ದೇಹದ ಶ್ವಾಸಕೋಶದ ಮೇಲೆ ಪರಿಣಾಮ ಬೀರುತ್ತದೆ. ಹರ್ಪಿಸ್ ರೋಗವು ಹರ್ಪಿಸ್ ವೈರಸ್ನಿಂದ ಬರುತ್ತದೆ. ಈ ಹರ್ಪಿಸ್ ರೋಗವು ಮಾನವನ ದೇಹದ ತೊಡೆಯ ಸಂದಿಯ ಮೇಲೆ ಪರಿಣಾಮ ಬೀರುತ್ತದೆ. ಮೈಕ್ರೋಸೆಫಾಲಿ ರೋಗವು ಜೀಕಾ ವೈರಸ್ನಿಂದ ಬರುತ್ತದೆ. ಈ ಮೈಕ್ರೋಸೆಫಾಲಿ ರೋಗವು ಮಾನವನ ದೇಹದ ಮೆದುಳಿನ ಮೇಲೆ ಪರಿಣಾಮ ಬೀರುತ್ತದೆ. ಚಿಕನ್ ಗುನ್ಯಾ ರೋಗವು ಆಲ್ಫಾ ವೈರಸ್ನಿಂದ ಬರುತ್ತದೆ. ಈ ಚಿಕನ್ ಗುನ್ಯಾ ರೋಗವು ಮಾನವನ ದೇಹದ ಮಾಂಸಖಂಡ ಮತ್ತು ಕೀಲುಗಳ ಮೇಲೆ ಪರಿಣಾಮ ಬೀರುತ್ತದೆ. ಡೆಂಗೂ ಜ್ವರ ರೋಗವು ಅರ್ಬೋವೈರಸ್ನಿಂದ ಬರುತ್ತದೆ. ಈ ಡೆಂಗೂ ಜ್ವರ ರೋಗವು ಮಾನವನ ದೇಹದ ಕಿರುತಟ್ಟೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಜೀಕಾ ರೋಗವು ಜೀಕಾ ವೈರಸ್ನಿಂದ ಬರುತ್ತದೆ. ಈ ಜೀಕಾ ರೋಗವು ಮಾನವನ ದೇಹದ ಭ್ರೂಣದ ಮೆದುಳಿನ ಮೇಲೆ ಪರಿಣಾಮ ಬೀರುತ್ತದೆ. ಎಬೋಲಾ ರೋಗವು ಎಬೋಲಾ ವೈರಸ್ನಿಂದ ಬರುತ್ತದೆ. ಈ ಎಬೋಲಾ ರೋಗವು ಮಾನವನ ದೇಹದ ಅಂಗಗಳ ಆಂತರಿಕ ರಕ್ತ ಸ್ರವಿಕೆಯ ಮೇಲೆ ಪರಿಣಾಮ ಬೀರುತ್ತದೆ. ಹಕ್ಕಿಜ್ವರ ಅಥವಾ ಪಕ್ಷಿ ಜ್ವರ ರೋಗವು H1N5 ವೈರಸ್ನಿಂದ ಬರುತ್ತದೆ. ಈ ಪಕ್ಷಿ ಜ್ವರ ರೋಗವು ಮಾನವನ ದೇಹದ ಶ್ವಾಸಕೋಶದ ಮೇಲೆ ಪರಿಣಾಮ ಬೀರುತ್ತದೆ. ಹಂದಿ ಜ್ವರ ರೋಗವು H1N1 ವೈರಸ್ನಿಂದ ಬರುತ್ತದೆ. ಈ ಹಂದಿ ಜ್ವರ ರೋಗವು ಮಾನವನ ದೇಹದ ಪೂರ್ಣ ದೇಹದ ಮೇಲೆ ಪರಿಣಾಮ ಬೀರುತ್ತದೆ. ನಿಫಾ ರೋಗವು ನಿಫಾ ವೈರಸ್ನಿಂದ ಬರುತ್ತದೆ. ಈ ನಿಫಾ ರೋಗವು ಮಾನವನ ದೇಹದ ಮೆದುಳು ಮತ್ತು ನರವ್ಯೂಹದ ಮೇಲೆ ಪರಿಣಾಮ ಬೀರುತ್ತದೆ. ಕಾಲು ಬಾಯಿ ರೋಗವು ಎಪ್ ಮತ್ತು ಎಂ ವೈರಸ್ನಿಂದ ಬರುತ್ತದೆ. ಈ ಕಾಲು ಬಾಯಿ ರೋಗವು ಮಾನವನ ದೇಹದ ಕಾಲುಗಳು ಮತ್ತು ನಾಲಿಗೆಯ ಮೇಲೆ ಪರಿಣಾಮ ಬೀರುತ್ತದೆ. ಸಿಡುಬು ರೋಗವು ವೆರಿಯೋಲಾ ವೈರಸ್ನಿಂದ ಬರುತ್ತದೆ. ಈ ಸಿಡುಬು ರೋಗವು ಮಾನವನ ದೇಹದ ಚರ್ಮ ಮತ್ತು ರಕ್ತದ ಮೇಲೆ ಪರಿಣಾಮ ಬೀರುತ್ತದೆ. ಸಿಟಾಳೆ ಸಿಡುಬು ರೋಗವು ವೆರಿಸೆಲಾ ವೈರಸ್ನಿಂದ ಬರುತ್ತದೆ. ಈ ಸಿಟಾಳೆ ಸಿಡುಬು ರೋಗವು ಮಾನವನ ದೇಹದ ಚರ್ಮ ಮತ್ತು ನರವ್ಯೂಹದ ಮೇಲೆ ಪರಿಣಾಮ ಬೀರುತ್ತದೆ. ಸಾರ್ಸ್ ರೋಗವು ಕಾರಿನೋ ವೈರಸ್ನಿಂದ ಬರುತ್ತದೆ. ಈ ಸಾರ್ಸ್ ರೋಗವು ಮಾನವನ ದೇಹದ ಆಂತರಿಕ ರಕ್ತಸ್ರಾವದ ಮೇಲೆ ಪರಿಣಾಮ ಬೀರುತ್ತದೆ.